ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ 3ನೇ ಅಧ್ಯಾಯದ ಕುರಿತಾದ ಮಹತ್ವದ ಅಂಶಗಳನ್ನು ಚರ್ಚಿಸೋಣ. ಎಲ್ಲ ವಿದ್ಯಾರ್ಥಿಗಳು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇಂಗ್ಲಿಷ್ ಮೀಡಿಯಂ ನೋಟ್ಸ್ ಆಲ್ಸೋ ಡಿಸ್ಕಸ್ಡ್ ಇನ್ ದ ವಿಡಿಯೋ ಆಫ್ಟರ್ ದ ಕನ್ನಡ ನೋಟ್ಸ್ ಡಿಸ್ಕಷನ್. ಕೈಂಡ್ಲಿ ವಾಚ್ ದ ವಿಡಿಯೋಸ್ ಟಿಲ್ ಎಂಡ್. ಬನ್ನಿ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಪ್ರಾರಂಭಿಸೋಣ. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಯಾವ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶವನ್ನು ಕಲ್ಪಿಸಿದೆ? ಭಾರತ ಸಂವಿಧಾನದ ವಿಧಿ 312 ಅಖಿಲ ಭಾರತ ಸೇವೆಗೆ ಅವಕಾಶವನ್ನು ಕಲ್ಪಿಸಿದೆ. ಅಖಿಲ ಭಾರತ ಸೇವೆಗಳು ಯಾವುವು? ಭಾರತೀಯ ಆಡಳಿತಾತ್ಮಕ ಸೇವೆ IAS, ಭಾರತೀಯ ಪೊಲೀಸ್ ಸೇವೆ IPS, ಭಾರತೀಯ ಅರಣ್ಯ ಸೇವೆ IFS. ಒಟ್ಟು 3 ಅಖಿಲ ಭಾರತ ಸೇವೆಗಳು ಇವೆ. UPSC ಅನ್ನು ವಿಸ್ತರಿಸಿ. ಕೇಂದ್ರ ಲೋಕಸೇವಾ ಆಯೋಗ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸ್ಸೂರಿಯಲ್ಲಿದೆ. ನೆಕ್ಸ್ಟ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿದೆ. ಕೇಂದ್ರ ಸೇವೆಗಳಿಗೆ ಉದಾಹರಣೆ ಕೊಡಿ. ಭಾರತೀಯ ರೈಲ್ವೆ ಸೇವೆ IRS, ಭಾರತೀಯ ವಿದೇಶಾಂಗ ಸೇವೆ IFS, ಇಂಡಿಯನ್ ಫಾರಿನ್ ಸರ್ವಿಸ್. ನೆಕ್ಸ್ಟ್, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ವರ್ಷಗಳು ಅಥವಾ 65 ವರ್ಷ ವಯಸ್ಸು. ಯಾವುದು ಮೊದಲ ಆಗುತ್ತದೆಯೋ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಮುಖ್ಯಮಂತ್ರಿಯ ಮುಖ್ಯ ಸಲಹೆಗಾರರು ಯಾರು? ಚೀಫ್ ಅಡ್ವೈಸರ್ ಆಫ್ ದಿ ಚೀಫ್ ಮಿನಿಸ್ಟರ್. ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ. ಕೇಂದ್ರ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. 1. ಕೇಂದ್ರ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು. 2. ನೇಮಕಾತಿ ವಿಧಾನ, ಬಡ್ತಿಗಳು ಮತ್ತು ಅಂತರ್ಸೇವೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವುದು. ಸರ್ಕಾರದ 2 ಇಲಾಖೆಗಳನ್ನು ತಿಳಿಸಿ. 1. ಹಣಕಾಸು ಇಲಾಖೆ, 2. ಶಿಕ್ಷಣ ಇಲಾಖೆ. ಹಣಕಾಸು ಇಲಾಖೆ, 2. ಶಿಕ್ಷಣ ಇಲಾಖೆ. ನೆಕ್ಸ್ಟ್, ಆಡಳಿತ ಸೇವೆಯ ತಾಟಸ್ಥ್ಯ ಎಂದರೇನು? ನಾಗರಿಕ ಸಿಬ್ಬಂದಿ ಎಲ್ಲ ರೀತಿಯ ಚಟುವಟಿಕೆಗಳಿಂದ ದೂರವಿದ್ದು, ಎಲ್ಲ ರೀತಿಯ ರಾಜಕೀಯ ಚಟುವಟಿಕೆಗಳಿಂದ ದೂರವಿದ್ದು ತನ್ನ ಕರ್ತವ್ಯವನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ನಿರ್ವಹಿಸುವುದು ರಾಜಕೀಯ ತಾಟಸ್ಥ್ಯವಾಗಿದೆ. ನೆಕ್ಸ್ಟ್, ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳನ್ನು ತಿಳಿಸಿ. 1. ಮುಖ್ಯ ಕಾರ್ಯದರ್ಶಿಯು ಮುಖ್ಯಮಂತ್ರಿಯ ಸಲಹೆಗಾರರಾಗಿರುತ್ತಾರೆ. 2. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನೆಕ್ಸ್ಟ್, ಜಿಲ್ಲಾಧಿಕಾರಿಯ 2 ಕಾರ್ಯಗಳನ್ನು ತಿಳಿಸಿ. 1. ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ದಂಡಾಧಿಕಾರ. 2. ಕಂದಾಯ ಕಾರ್ಯಗಳು. ನೆಕ್ಸ್ಟ್, CAT ಅನ್ನು ವಿಸ್ತರಿಸಿ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ನೆಕ್ಸ್ಟ್, ನಾಗರಿಕ ಸೇವಾ ವರ್ಗ ಎಂದರೇನು? ನಾಗರಿಕ ಸೇವಾ ವರ್ಗವೆಂದರೆ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಮಾನ್ಯ ಸಿಬ್ಬಂದಿ ವರ್ಗವಾಗಿರುತ್ತದೆ. ಇದನ್ನು ಹೇಳಿದವರು RG ಗೆಟೆಲ್. ನಾಗರಿಕ ಸೇವಾ ವರ್ಗವನ್ನು ವ್ಯಾಖ್ಯಾನಿಸಿ ಎಂದು ಪ್ರಶ್ನೆ ಬಂದಾಗ ನೀವು RG ಗೆಟೆಲ್ ಅವರ ಹೆಸರನ್ನು ಬರೆದು ಈ ಡೆಫಿನೇಷನನ್ನು ಬರೆದರೆ ನಿಮಗೆ 2 ಅಂಕಗಳು ಸಿಗುತ್ತವೆ. ನೆಕ್ಸ್ಟ್, ಇಂಗ್ಲೀಷ್ ಡಿಸ್ಕಷನನ್ನು ಮಾಡೋಣ. ಯೂನಿಟ್ ನಂಬರ್ 3. ಹೂ ಇಸ್ ದ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್? ಡೆಪ್ಯೂಟಿ ಕಮಿಷನರ್ DC is the head of the district administration. Who appoints the chairman and members of UPSC? President appoints the chairman and members of the UPSC. Which article provides for all India services? Article 312.
Mention all India services. There are three all India services: IAS, Indian Administrative Service; IPS, Indian Police Service; IFS, Indian Forest Service. Expand UPSC, Union Public Service Commission. Next, where is Lal Bahadur Shastri Academy of Administration? Lal Bahadur Shastri Academy of Administration is at Mussoorie. 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 Where is Sardar Vallabhbhai Patel Police Academy? Sardar Vallabhbhai Patel Police Academy is located at Hyderabad. Next, give examples to central services. First, Indian Foreign Service, Indian Railway Service. Next, what is the tenure of office of a member of UPSC, Union Public Service Commission member and chairman? 6 years or 65 years of age, whichever earlier is considered. Who is the chief advisor of Chief Minister? Chief Secretary is the chief advisor of the Chief Minister. Next, name two functions of UPSC. 1. Conduct examinations for a central and all India services. Next, to advise the government on matters relating recruitment, promotion, transport, disciplinary actions, etc. Next, name any two government departments. 1. Department of Higher Education. 2. Department of Finance. Next, what is political neutrality? Political neutrality means civil service is a non-political machinery of the government. They perform their duties without being aligned to any kind of political regime. It is called political neutrality. Next, mention two functions of the Chief Secretary. 1. He is the principal advisor to the Chief Minister. He is the bridge between state and central government. Next, mention any two functions of Deputy Commissioner. 1. Law and order and magisterial powers. 2. Developmental functions. Thank you, students.